ನೆಪೋಲಿಯನ್ ಅಂಥವನೊಬ್ಬ. ಒಂದು ದಿನ ಅವನ ಜೀವನದಲ್ಲಿ ಬರುವಂಥ ಘಟನೆ ನಿಮ್ಮ ಮುಂದೆ ಇಡ್ತೇನೆ. ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನು ಸೆರೆಮನೆಗೆ ಹಾಕಿದ್ದ. ಮಾರನೇ ದಿನ ಅವನಿಗೆ ಮರಣದಂಡನೆ ಇದೆ. ಆದರೆ ಮಂತ್ರಿಗೆ ಗೊತ್ತು, ಈತ ಅದ್ಭುತ ವ್ಯಕ್ತಿ, ಚತುರ, ಚಾಣಾಕ್ಷ, ಶಕ್ತಿವಂತ. ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೆಯದಾಗೋದಿದೆ, ಉದ್ಧಾರವಾಗುತ್ತೆ, ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ, ಬಲಿಷ್ಠವಾಗುತ್ತೆ. ಇಂಥವನ್ನನ್ನು ನಾವು ಕಳೆದುಕೊಂಡ್ರೆ ಹೇಗೆ, ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ನಾವು ಉಳಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ. ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ. ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ. ಸೆರೆಮನಿಯ ಕೋಣೆಯಲ್ಲಿ, ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನೂ ದೀಪ ಉರಿತಾ ಇರುತ್ತೆ, ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ, ಯಾವುದೋ ದೀಪ. ಪಾಪ ನಿದ್ದೆ ಬಂದಿರ್ಲಿಕ್ಕಿಲ್ಲ. ಮಾರನೇ ದಿನ ಸಾಯುವವನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿಯಾದವನು ಬಾಗಿಲು ತೆರೆದು ಒಳಗಡೆ ನೋಡಿದರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ. ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್, ಭೂಪಟ. ಇವನಿಗೆ ಆಶ್ಚರ್ಯ, ನಾಳೆ ಸಾಯೋನಿಗೆ ಭೂಪಟ ಕಟ್ಕೊಂಡು ಏನಾಗಬೇಕು, ಏನು ನೆಪೋಲಿಯನ್ ಏನ್ ಮಾಡ್ತಾ ಇದೀಯಾ? ಆವಾಗ ನೆಪೋಲಿಯನ್ ಹೇಳ್ತಾನೆ, ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ. ಮಾರನೇ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ, ಅಥವಾ ಯಾವುದೋ ರೀತಿಯಲ್ಲಿ ಮರಣದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ. ಆದರೆ ಅಂಥವರು ಸಾಯುವುದಿಲ್ಲ. ಸಾಯುವವರು ಬೇರೆ. ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ, ಬದುಕಿಯೂ ಸತ್ತಿದ್ದಾರೆ. ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ, ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು. ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲೇನೋ ಕಾಣೋದಿಲ್ಲ. ಬದುಕು ಬೇರೆ, ಅಸ್ತಿತ್ವ ಬೇರೆ. ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಬಹಳ ಋಣಿಯಾಗಿರಬೇಕು. ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂಥ ಮಹಾನುಭಾವರವರು. ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ, ಅಲ್ಲವೋ ನಾಳೆ ನೀನು ಸಾಯ್ತಾ ಇದ್ದೀಯಾ, ಇವತ್ತು ಯುರೋಪ್ ಮ್ಯಾಪ್ ನೋಡಿ ನಿನಗೇನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ, ನಾನ ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ನಾನು ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ಆದರೆ ಪರಿಸ್ಥಿತಿ ವಿರುದ್ಧವಾಗಿದೆಯಲ್ಲ. ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ. ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ. ಹೋರಾಟವಿಲ್ಲದೆ ಯಶಸ್ಸು ಅನ್ನುವಂತಹದ್ದು ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ. ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ. ಯಾವ ವ್ಯಕ್ತಿ ಇತಿಹಾಸದಲ್ಲಿ ಇಲ್ಲಿವರೆಗೆ ಒಬ್ಬನನ್ನು ತೋರಿಸಿ, ಒಂದು ಉದಾಹರಣೆ ತೋರಿಸಿ, ಹೋರಾಟವಿಲ್ಲದೆ ಯಾವ ವ್ಯಕ್ತಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ? ಯಾವ ವ್ಯಕ್ತಿಗೆ ಜೀವನ ಹೂವಿನ ಹಾಸಿಗೆಯಾಗಿ ಆತ ಅದ್ಭುತವಾದ್ದನ್ನು ಸಾಧಿಸಿದ್ದಾನೆ? ಮಹಾ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿದಂತಹ ಶ್ರೀರಾಮಕೃಷ್ಣರಿಂದ ಹಿಡಿದು ಹೊರಗ ಪ್ರಪಂಚದಲ್ಲಿ ಅದ್ಭುತವನ್ನು ಸಾಧಿಸಿದಂತಹ ನೆಪೋಲಿಯನ್ನವರಿಗೆ, ಸೀಸರ್ವರೆಗೆ, ಅಲೆಕ್ಸಾಂಡರ್ವರೆಗೆ, ಐನ್ಸ್ಟೈನ್, ಮೇಡಮ್ ಕ್ಯೂರಿ, ಅಬ್ರಹಂ ಲಿಂಕನ್, ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಎಷ್ಟು ಜನರ ಒಂದು ಪಟ್ಟಿ ಹಾಕ್ತೀರಿ, ಆ ಅಷ್ಟೂ ಜನರು ಇತಿಹಾಸವನ್ನು ನಿರ್ಮಾಣ ಮಾಡಿದವರು, ಅದ್ಭುತ ವ್ಯಕ್ತಿಗಳು. ಮನುಷ್ಯನಿಗೆ ಈ ಪರಿ ಧೈರ್ಯ, ಇಂಥ ಪೌರುಷ, ಇಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಯಾರ ಬಗ್ಗೆ ನಾವು ಮೂಕ ವಿಸ್ಮಿತರಾಗಬೇಕೋ ಆ ವ್ಯಕ್ತಿಗಳ ಜೀವನದಲ್ಲಿ ಎಲ್ಲಿಯಾದರೂ ಕೂಡ ಹೂವಿನ ಹಾಸಿಗೆಯಂತ ಜೀವನ ಇದೆಯೋ? ಒಂದು ಕಡೆ ಏನಾದರೂ ಇದೆಯೋ? ಹೀಗಾಗಿ ನೆಪೋಲಿಯನ್ ಪ್ರಾರಂಭದಲ್ಲಿ ಹೇಳದೆ ಯಶಸ್ಸಿಗೆ ಅವನು ಕೊಡುವಂತಹದ್ದು ಏನು, ಯಶಸ್ಸು ಎಲ್ಲಿದೆ ಅನ್ನೋದಕ್ಕೆ ಹೇಳ್ತಾನ ಅವನು. ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ. ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ. ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸಕ್ಸಸ್ ವಿಲ್ ನೆವರ್ ಕಮ್ ಬಿಫೋರ್ ಸ್ಟ್ರಗಲ್. ಸ್ಟ್ರಗಲ್ ಇಲ್ಲದೆ ಸಕ್ಸಸ್ ಅನ್ನುವಂತಹದ್ದಕ್ಕೆ ಅರ್ಥವೇ ಇಲ್ಲ, ಬರೋದೇ ಇಲ್ಲ. ಹೇಗೆ ಬಿಸಿಯಾದ್ದು ತಂಪಾಗಿರ್ತಕ್ಕಂತಹದ್ದು ಒಟ್ಟಿಗೆ ಇರಲಾರದು, ಕತ್ತಲು ಬೆಳಕುಗಳು ಒಟ್ಟಿಗೆ ಇರಲಾರದು, ಹಾಗೆಯೇ ಯಶಸ್ಸು ಮತ್ತು ಸೋಮಾರಿತನ, ಯಶಸ್ಸು ಮತ್ತು ಸುಖ ಜೀವನ, ಯಶಸ್ಸು ಮತ್ತು ಮೀಡಿಯೋಕ್ರಿಟಿ ಇವೆರಡು ಕೂಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ.
ಆದ್ದರಿಂದ ಮಾನವ ಶಕ್ತಿಗಳ ಬಗ್ಗೆ ಅದ್ಭುತವಾದಂತಹ ಒಂದು ಚಿತ್ರವನ್ನು ಜಗತ್ತಿಗೆ ಕೊಟ್ಟು ಮನುಷ್ಯನನ್ನ ಯಾವ ಮಟ್ಟಕ್ಕೂ ಕೂಡ ಏರಿಸುವುದಕ್ಕೆ ಸಾಧ್ಯವಿದೆ, ಯಾವ ಮಟ್ಟಕ್ಕೂ ಮನುಷ್ಯ ಏರಬಲ್ಲ, ನಿನ್ನ ಶಕ್ತಿಗಳಿಗೆ ಮಿತಿಯೇ ಇಲ್ಲ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು ನಿಮ್ಮ ಸಂದೇಶವೇನು ಅಂತ ಯಾರೋ ಕೇಳಿದಾಗ ಅವರು ಹೇಳ್ತಾರೆ, ನನ್ನ ಸಂದೇಶ 10 years ago my message was struggle. Today my message is struggle. 10 years hence my message will be struggle. 10 ವರ್ಷಗಳ ಹಿಂದೆ ನಾನು ಕೊಟ್ಟಂತ ಸಂದೇಶ ಏನು ಅಂದ್ರೆ ಹೋರಾಡು. ಯಾಕೆ ಹೋರಾಡಬೇಕು? ಹೋರಾಡಿ ಧೀರನಾಗು. ಹೋರಾಡುವುದರಿಂದ ಮಾತ್ರವೇ ಧೀರನಾಗುವುದು. ಹೋರಾಡಿ ಧೀರನಾಗಿ ಯಶಸ್ಸನ್ನು ಪಡೆ. ಯಶಸ್ಸು ಸಿಕ್ಕುವಂತಹದ್ದು ಧೀರನಿಗೆ. ಧೀರ ಭೋಗ್ಯ ವಸುಂಧರ, ಬಹಳ ಹಳೇ ಈ ದೇಶದ ಜಾಣ್ಮೆ, ಈ ದೇಶದ ವಿಸ್ಡಮ್ ಇದನ್ನು ಕುರಿತು ಹೇಳಿದಂತಹ ಮಾತು. ಧೀರ ಭೋಗ್ಯ ವಸುಂಧರ, ಈ ವಸುಂಧರೆ, ಈ ಭೂಮಿಯನ್ನು ಭೋಗಿಸುವವರು ಯಾರು? ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸುಖಗಳು, ಎಲ್ಲ ಸೌಭಾಗ್ಯಗಳು ಯಾರಿಗೆ ಸಿಗುವಂತಹದ್ದು? ಧೀರನಿಗೆ. ಮತ್ತು ಆ ಧೀರನಾಗುವುದಾದ್ರೂ ಹೇಗೆ? ಯಾರು ಧೀರ? ಯಾರು ಹೋರಾಟವನ್ನ ತನ್ನ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡಿದ್ದಾನೆ, ಒಂದು ಆಟವನ್ನಾಗಿ ಮಾಡಿಕೊಂಡಿದ್ದಾನೆ, ಉಸಿರನ್ನಾಗಿ ಮಾಡಿಕೊಂಡಿದ್ದಾನೆ, ಅದರಲ್ಲೇ ತನ್ನ ಆನಂದವನ್ನ ಕಾಣುವುದಕ್ಕೆ ಹೊರಟಿದ್ದಾನೆ, ಅಂತಹ ಧೀರನಿಗೆ ಎಲ್ಲ ಭೋಗಗಳು ಕಾಲಬಳಿ ಬಂದು ಬೀಳುವಂತಹದ್ದೇ ಹೊರತು ಯಕ್ಕಶ್ಚಿತ್ ವ್ಯಕ್ತಿಯೋ ಅಥವಾ ಹೋರಾಟವನ್ನು ಕಂಡು ಹೆದರುವವನೋ ಇವರಿಗೆ ಎಂದಿಗಾದರೂ ಕೂಡ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ?